ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಸೋಲಾರ್ ಲೈಟ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಪ್ರೀವಿಯಸ್ ವಿಡಿಯೋದಲ್ಲೂ ಸಹ ಒಂದು ಸೋಲಾರ್ ಲೈಟ್ನ ಅನ್ಬಾಕ್ಸಿಂಗ್ ಮಾಡಿದ್ದೆ. ಸದ್ಯಕ್ಕೆ ಈಗ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೆ, ಬಂದಿದೆ. ಸೊ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಹಾಗೆ ಈ ಸೋಲಾರ್ ಲೈಟ್ ಬಗ್ಗೆ ಪೂರ್ತಿಯಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಬನ್ನಿ, ಮೊದಲನೇದಾಗಿ ಈ ಸೋಲಾರ್ ಲೈಟ್ ಮಾಡೆಲ್ ಬಂದು S3 ಅಂತ D-Lite ಕಂಪ್ನಿಯ ಒಂದು ಸೋಲಾರ್ ಲೈಟ್ ಆಗಿರುತ್ತೆ. ಸೋಲಾರ್ ಲೈಟ್ ಬಗ್ಗೆ ಪೂರ್ತಿಯಾದ ಮಾಹಿತಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೋಡ್ಬೋದು ನೀವು. ಬನ್ನಿ ಈಗ ಪ್ಯಾಕ್ ಓಪನ್ ಮಾಡೋಣ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಆಲ್ ಅಂತ ಕೊಡಿ. ಸೊ ಹೀಗೆ ಮಾಡೋದ್ರಿಂದ ನಾನು ಮಾಡುವಂಥ ಟೆಕ್ ವೀಡಿಯೋಸ್ ಅಪ್ಲೋಡ್ ಆದ ತಕ್ಷಣ ಮೊದಲಿಗೆ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು ನೀವು, ವರ್ಲ್ಡ್ಸ್ ಲಾರ್ಜೆಸ್ಟ್ ನಂಬರ್ 1 ಸೋಲಾರ್ ಲೈಟ್ ಬ್ರ್ಯಾಂಡ್ ಅಂತ ಇದೆ. D-Lite ಕಂಪ್ನಿಯ ಈ ಸೋಲಾರ್ ಲೈಟ್ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಕಂಪ್ನಿ ಅಂತ ಹೇಳ್ತಾ ಇದ್ದಾರೆ. ಇದು ಇಂಡೋರ್ ಯೂಸ್ ಮಾತ್ರ ಬಳಸಬೇಕು, ನೀರಿಗೆ ಬಿದ್ದರೆ ಹಾಳಾಗುತ್ತೆ, ಇದು ನೆನಪಿರಲಿ. ಮನೆ ಒಳಗಡೆ ಮಾತ್ರನೇ ಈ ಲೈಟ್ನ ಬಳಸಬೇಕಾಗುತ್ತೆ. ನೀವೇನಾದ್ರು ಔಟ್ಸೈಡ್ ಮಳೆಯಲ್ಲಿ ಬಳಸಿದ್ದೀರಾ ಅಂತಂದರೆ ಹಾಳಾಗೋ ಸಾಧ್ಯತೆ ಇರುತ್ತೆ. ಸಣ್ಣ ಪುಟ್ಟ ನೀರು ಬಿದ್ದರೆ ಏನಾಗಲ್ಲ ಮೇಲ್ಭಾಗದಲ್ಲಿ, ಬಟ್ ಜಾಸ್ತಿ ಪ್ರಮಾಣದಲ್ಲಿ ನೀರಿನಲ್ಲಿ ಬಿದ್ದಾಗ ಅಥವಾ ನೀರು ಜಾಸ್ತಿ ಇದರೊಳಗಡೆ ಹೋದಾಗ ಹಾಳಾಗೋ ಸಾಧ್ಯತೆ ಇರುತ್ತೆ. ಈ ಪ್ರಾಡಕ್ಟ್ ಬಂದು ವೆದರ್ ರೆಸಿಸ್ಟೆಂಟ್ ಆಗಿರುತ್ತೆ. ಬ್ರೈಟ್ನೆಸ್ ನೋಡ್ಬೋದು ಯಾವ ರೀತಿ ಇದೆ ಅಂತ. ಡೇ ಟೈಮಲ್ಲೂ ಸಹ ಇಷ್ಟು ಬ್ರೈಟ್ನೆಸ್ ನಿಮಗೆ ಕೊಡುತ್ತೆ. ಹಾಗೆ ನೈಟ್ ಟೈಮಲ್ಲಿ ಎಷ್ಟು ಬ್ರೈಟ್ನೆಸ್ ಕೊಡುತ್ತೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಹೈ ಎಫಿಷಿಯೆಂಟ್ ಮೋನೋಕ್ರಿಸ್ಟಲೈನ್ ಸೋಲಾರ್ ಪ್ಯಾನಲ್ನ ಬಳಸಿದ್ದಾರೆ. ಹೈಟ್ ಬಂದು 22 ಸೆಂಟಿಮೀಟರ್ ಇರುತ್ತೆ. ಸ್ಟೂಡೆಂಟ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಹಳ್ಳಿ ಕಡೆ ಇರೋವಂಥ ವಿದ್ಯಾರ್ಥಿಗಳಿಗೆ ಯೂಸ್ಫುಲ್ ಆಗಿರುವಂಥ ಪ್ರಾಡಕ್ಟ್ ಆಗಿರುತ್ತೆ. ಬನ್ನಿ ಈಗ ನೈಟ್ ಟೈಮಲ್ಲಿ ಎಷ್ಟು ಬ್ರೈಟ್ನೆಸ್ ಕೊಡುತ್ತೆ ಹಾಗೆ ಎಷ್ಟು ಅವರ್ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಲೋ ಮೋಡಲ್ಲಿ 12 ಅವರ್ಸ್ ಬ್ಯಾಕಪ್ ಬರುತ್ತೆ. ಅದೇ ರೀತಿ ಹೈ ಅಂದರೆ ಫುಲ್ ಬ್ರೈಟ್ನೆಸ್ಸಲ್ಲಿ 4 ಅವರ್ಸ್ ಬ್ಯಾಕಪ್ ನಿಮಗೆ ಈ ಸೋಲಾರ್ ಲೈಟ್ ಪ್ರೊವೈಡ್ ಮಾಡುತ್ತೆ. ಹಾಗೆ ನೀವು ಇದನ್ನು ಬೇರೆ ಕಡೆ ಬಳಸಬೇಕು ಅಂದರೆ ಈ ರೀತಿ ಹ್ಯಾಂಗ್ ಮಾಡಿಬಿಟ್ಟು ಬಳಸ್ಬೋದು. ಹಾಗೆ ಈ ರೀತಿಯೂ ನೀವು ಬಳಸ್ಬೋದು. ಪೂರ್ತಿಯಾದ ಡೀಟೇಲ್ ಬಂದು ಇಲ್ಲಿರುತ್ತೆ. 12 ಅವರ್ಸ್ ಬ್ಯಾಟ್ರಿ ಬ್ಯಾಕಪ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್, ಸೋಲಾರ್ ಪ್ಯಾನಲ್ ಮುಖಾಂತರ ಬ್ಯಾಟ್ರಿ ಫುಲ್ ಚಾರ್ಜ್ ಆಗೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅಂದರೆ, ಒಳ್ಳೆ ಬಿಸಿಲಿದ್ರೆ 8 ಅವರ್ಸ್ ನೀವು ಬಿಸಿಲಿಗೆ ಇಟ್ಟರೆ ಬ್ಯಾಟ್ರಿ ಫುಲ್ಲಾಗಿ ಚಾರ್ಜ್ ಆಗುತ್ತೆ. ಅಥವಾ ಕಮ್ಮಿ ಬಿಸಿಲಿತ್ತು ಅಂದರೆ ಮ್ಯಾಕ್ಸಿಮಮ್ 12 ಅವರ್ಸ್ ಬೇಕಾಗುತ್ತೆ ಫುಲ್ ಚಾರ್ಜ್ ಆಗೋದಕ್ಕೆ. ಜೊತೆಗೆ ಒಂದು ನೋಕಿಯಾ ಪಿನ್ ಸಾಕೆಟ್ ಸಹ ಕೊಟ್ಟಿದ್ದಾರೆ, ಅದ್ರ ಮುಖಾಂತರ ನೀವು ಚಾರ್ಜ್ ಮಾಡ್ಬೋದು. ಓಯ್, ಈ ಕಡೆ ತಿರುಕ ಈ ಕಡೆ ತಿರುಕ. ವೆರಿ ಗುಡ್. ನೋಡು, ಚೆನ್ನಾಗೈತೆ, ಕ್ವಾಲಿಟಿ ಚೆನ್ನಾಗೈತೆ ನೋಡು. ಡ್ಯೂರಬಿಲಿಟಿ ಟೆಸ್ಟ್ ಮಾಡು. ಈ ಸೋಲಾರ್ ಲೈಟ್ ಎಲ್ಲ ರೀಜನವರು ಎಲ್ಲ ಕಡೆನೂ ಬಳಸ್ಬೋದು. ಏಕೆಂದರೆ ಇದು ಸೋಲಾರಿಂದ ಚಾರ್ಜ್ ಆಗುತ್ತೆ. ಇದನ್ನು ನೀವು ಎಲ್ಲಿಗೆ ಬೇಕಾದ್ರೂ ಕ್ಯಾರಿ ಮಾಡ್ಬೋದು. ಹಾಗೆ ಇದನ್ನು ಕ್ಯಾರಿ ಮಾಡಬೇಕು ಅಂದರೆ ಈ ಸ್ಟ್ಯಾಂಡನ್ನ ರಿಮೂವ್ ಮಾಡಿಬಿಟ್ಟು, ಸೊ ನೀವು ಇದನ್ನು ಸಿಂಪಲಾಗಿ ಜಾಬ್ನಲ್ಲೂ ಸಹ ಇಟ್ಕೊಬೋದು. ಸೊ ನೋಡಿದ್ರಲ್ಲ ಎಷ್ಟು ಕಾಂಪ್ಯಾಕ್ಟಾಗಿ ಸಿಂಪಲ್ಲಾಗಿದೆ ಅಂತ. ಸೊ ಈ ಸೋಲಾರ್ ಲೈಟ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.